ನಮಸ್ತೆ. ಇವತ್ತು ಸೆಕೆಂಡ್ ಪಿ ಯು ಸಿನಲ್ಲಿ ಫಸ್ಟ್ ಯೂನಿಟಲ್ಲಿ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟೆನ್ಸು ಈ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀವಿ. ಫಸ್ಟ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಅದಾದಮೇಲೆ ಕೆಪಾಸಿಟೆನ್ಸ್ಗೆ ಹೋಗೋಣ. ಪೊಟೆನ್ಷಿಯಲ್ ಅರ್ಥ ಆಗಬೇಕು ಅಂತಂದರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಅರ್ಥ ಆಗಬೇಕು ಅಂದರೆ ಈ ಡಿರೈವೇಷನ್ ತುಂಬ ಇಂಪಾರ್ಟೆಂಟು. ಈಗ ನಾವು ಮಾಡುವಂಥ ಡಿರೈವೇಷನು ಇಲ್ಲಿ ಒಂದು ಸೋರ್ಸ್ ಚಾರ್ಜನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಈ ಸೋರ್ಸ್ ಚಾರ್ಜನ್ನು ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ಓಕೆ, ಈ ಸೋರ್ಸ್ ಚಾರ್ಜಿಂದ ಯಾವುದೋ ಒಂದು ಸುಮ್ಮನೆ ಒಂದು ಇಮ್ಯಾಜಿನರಿ ಪಾಯಿಂಟ್ ಇದೆ. ಈ ಪಾಯಿಂಟ್ಗಿರುವಂಥ ಡಿಸ್ಟೆನ್ಸನ್ನು ಆರ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ. ದೇರ್ ಈಸ್ ಅನದರ್ ಚಾರ್ಜ್ ಕ್ಯೂ ನಾಟ್. ಇದನ್ನು ಟೆಸ್ಟ್ ಚಾರ್ಜ್ ಅಂತ ಬೇಕಾದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನು ಸೋರ್ಸ್ ಚಾರ್ಜ್ ಅಂತ ಯಾಕೆ ನಾನು ಹೇಳಿದೆ ಅಂತಂದರೆ, ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಓಕೆ, ಇದನ್ನು ಟೆಸ್ಟ್ ಚಾರ್ಜ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಇದರ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದು ಮೂವ್ ಆಗುತ್ತೆ. ಓಕೆ, ಹಾಗಾಗಿ ಇದನ್ನು ಟೆಸ್ಟ್ ಚಾರ್ಜ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಾವು ಅಸ್ಯೂಮ್ ದ್ಯಾಟ್ ಈ ಎರಡೂ ಚಾರ್ಜ್ಗಳು ಕೂಡ ಪಾಸಿಟಿವ್ ಚಾರ್ಜ್ ಅಂತಲೇ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಅವೆರಡರ ಮಧ್ಯೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಪಾಸಿಟಿವ್ ಆಗಿರೋದ್ರಿಂದ. ಹಾಗಾಗಿ ಇನಿಷಿಯಲಿ ಈ ಸೋರ್ಸ್ ಚಾರ್ಜು ಮತ್ತು ಈ ಟೆಸ್ಟ್ ಚಾರ್ಜು ಎರಡು ಕೂಡ ದೇ ಆರ್ ಅಟ್ ಇನ್ಫಿನೈಟ್ ಡಿಸ್ಟೆನ್ಸ್ ಫ್ರಮ್ ಈಚ್ ಅದರ್. ಈಗ ಈ ಇನ್ಫಿನೈಟ್ ಡಿಸ್ಟೆನ್ಸಲ್ಲಿರುವಂಥ ಈ ಕ್ಯೂ ನಾಟನ್ನು, ಟೆಸ್ಟ್ ಚಾರ್ಜನ್ನು ನಾನು ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಿ ಅಗೇನ್ಸ್ಟ್ ದಿ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸ್ ಈ ಪಾಯಿಂಟ್ಗೆ ತಂದು ಕೂರಿಸ್ಬೇಕು. ಕೂರಿಸೋದಕ್ಕೆ ಎಷ್ಟು ವರ್ಕ್ನ ನಾನು ಮಾಡಬೇಕಾಗತ್ತೆ, ಟೋಟಲ್ ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಈಸ್ ನೀಡೆಡ್, ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ದಟ್ಸ್ ಇಟ್. ಈಗ ನೋಡ್ಕೊಳ್ಳಿ, ಇದರ ಮೇಲೆ ಈ ಸೋರ್ಸ್ ಚಾರ್ಜು ರಿಪಲ್ಸಿವ್ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ. ಆ ರಿಪಲ್ಸಿವ್ ಫೋರ್ಸನ್ನು ನಾನು ಈ ಡೈರೆಕ್ಷನಲ್ಲಿ ಬರೀಬೋದು. Again, and I can call this repulsive force is nothing but electrostatic force of repulsion. ಅದನ್ನು F ಅಂತ ಇಟ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಇದನ್ನು, ಈ ಟೆಸ್ಟ್ ಚಾರ್ಜನ್ನು ಇಲ್ಲಿಗೆ ತೊಗೊಂಬರಲಿಕ್ಕೆ ಒಂದಷ್ಟು ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ಗೆ ಅಪೋಸಿಟ್ ಫೋರ್ಸು ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡಬೇಕು. ಪ್ರೊವೈಡೆಡ್ ದ್ಯಾಟ್ ಈ ಎಕ್ಸ್ಟರ್ನಲ್ ಫೋರ್ಸು ಮತ್ತು ಈ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸು ಎರಡು ಕೂಡ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರಬೇಕು. ಮ್ಯಾಗ್ನಿಟ್ಯೂಡ್ ಸೇಮು, ಬಟ್ ಡೈರೆಕ್ಷನ್ ಮಾತ್ರ ಅಪೋಸಿಟ್. ಆಗ ಈ ಚಾರ್ಜ್ ಪಾರ್ಟಿಕಲ್ ಆಕ್ಸಿಲರೇಟ್ ಆಗೋದಿಲ್ಲ, ಬಿಕಾಸ್ ಟೋಟಲ್ ಫೋರ್ಸ್ ಅದರ ಮೇಲೆ 0 ಇರುತ್ತೆ. ನಾವು ಈ ಟೆಸ್ಟ್ ಚಾರ್ಜನ್ನು ಇಲ್ಲಿಗೆ ತೊಗೊಂಬರುವಾಗ ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ತೊಗೊಂಡು ಬರ್ತೀವಿ, ಬಿಕಾಸ್ ಆಫ್ 0 ಫೋರ್ಸ್. ಎನಿವೇ, ಈಗ ಇಲ್ಲಿಂದ ಇಲ್ಲಿವರೆಗೂ ಈ ಟೆಸ್ಟ್ ಚಾರ್ಜ್ ನಿಂಗೆ ತರಬೇಕು ಅಂತಂದರೆ, ಈ ಟೆಸ್ಟ್ ಚಾರ್ಜ್ ಹೋಗುವಾಗ ಇಟ್ ವಿಲ್ ಅಂಡರ್ಗೋ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ಸ್. ಒಟ್ಟಾರೆ ಇಲ್ಲಿಂದಲ್ಲಿಗೆ ಹೋಗಿ ಕುತ್ಕೊಬಿಡೋದಿಲ್ಲ, ಚಿಕ್ಕ ಡಿಸ್ಪ್ಲೇಸ್ಮೆಂಟ್ಸ್ಗಳನ್ನು ಮಾಡ್ಕೊಂಡು ಹೋಗುತ್ತೆ. ಸೊ ನಾನು ಅದರಲ್ಲಿ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟನ್ನು ತೊಗೋತೀನಿ. ಇವಾಗ ಇಲ್ಲಿಂದ ಇಲ್ಲಿವರೆಗೆ ಈ ಟೆಸ್ಟ್ ಚಾರ್ಜ್ ಹಿಂಗೆ ಮೂವ್ ಆದರೆ ಇದನ್ನು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ dx ಅಂತ ನಾನು ಇಮ್ಯಾಜಿನ್ ಮಾಡ್ಕೋತೀನಿ. ಈಗ ನೋಡಿ, ದ ವರ್ಕ್ ಇಸ್ ಡನ್, ಓಕೆ, ಅಗೇನ್ಸ್ಟ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಟು ಬ್ರಿಂಗ್ ದಿಸ್ ಚಾರ್ಜ್ ಫ್ರಮ್ ಹಿಯರ್ ಟು ಹಿಯರ್. ಆ ವರ್ಕ್ ಡನ್ನನ್ನು ನಾನು ಇವಾಗ ಬರೀತೀನಿ. ಸೊ ಹೇಗೆ ವರ್ಕ್ ಡನ್ ಬರೆಯೋದು? ಐ ವಿಲ್ ಕಾಲ್ ದ ವರ್ಕ್ ಡನ್ ಈಸ್ DW. ಇಲ್ಲಿ DW ಅಂತಂದರೆ ಸ್ಮಾಲ್ ವರ್ಕ್ ಡನ್ ಅಂತ. ದಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್, ಓಕೆ, ಡಾಟೆಡ್ ವಿತ್ ದ ಡಿಸ್ಪ್ಲೇಸ್ಮೆಂಟು ಮತ್ತು ಫೋರ್ಸ್ ಎರಡೂ ಕೂಡ ವೆಕ್ಟರ್ ಕ್ವಾಂಟಿಟೀಸು. ಹಾಗಾಗಿ ಈಗ ಬರ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಎಲಾಬ್ರೇಟ್ ಮಾಡಿ ಬರೀಬಹುದು. ಈಗ DW ಅನ್ನು ಈಗ ಯಾವುದೇ ಎರಡು ವೆಕ್ಟರ್ಸನ್ನು ಡಾಟ್ ಪ್ರಾಡಕ್ಟ್ ತೊಗೊಂಡ್ರೆ ಅದನ್ನು ಹೀಗೂ ಕೂಡ ಬರ್ಕೋಬೋದು. F.dx ಅನ್ನು F.dx ಇಂಟು ಕಾಸ್ ಥೀಟಾ ಅಂತ ಬರಿತೀವಿ. ವಿ ನೋ ದ್ಯಾಟ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಈ ಡಯಾಗ್ರಾಮಲ್ಲಿ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫೋರ್ಸ್ ಆಫ್ ರಿಪಲ್ಷನ್ ಇರೋದು ಈ ಕಡೆಗೆ, ಬಟ್ ಈ ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗ್ತಿರೋದು ಈ ಕಡೆಗೆ. ಹಾಗಾಗಿ ಡಿಸ್ಪ್ಲೇಸ್ಮೆಂಟು ಮತ್ತು ಫೋರ್ಸ್ ಆಫ್ ರಿಪಲ್ಷನ್ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಥೀಟಾ 180 ಡಿಗ್ರಿ ಆಗುತ್ತೆ. ಸೊ ಥೀಟಾ ಏನಾದರೂ 180 ಡಿಗ್ರಿ ಆಗೋದ್ರೆ, ಓಕೆ, ಥೀಟಾ ವ್ಯಾಲ್ಯೂ 180 ಡಿಗ್ರಿ ಆದರೆ, ಸೊ ಕಾಸ್ ಥೀಟಾ ವಿಲ್ ಬಿ -1. ಸೊ DW ಈಸ್ ಗೋಯಿಂಗ್ ಟು ಬಿ -F ಇಂಟು dx. ಈ ಥರ ಬರಿಬೋದು. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ದಿಸ್ ಇಸ್ ದ ಸ್ಮಾಲ್ ವರ್ಕ್ ಡನ್. ಈ ಚಾರ್ಜನ್ನು ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬರಲಿಕ್ಕೆ, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗಲಿಕ್ಕೆ ಎಷ್ಟು ವರ್ಕ್ ಆಯಿತು? ದಿಸ್ ಇಸ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. But how to calculate the total work done in bringing this test charge from here to this point? ಅಂದರೆ ಇನ್ಫಿನಿಟಿಯಿಂದ ಅಷ್ಟು ಡಿಸ್ಟೆನ್ಸ್ಗೆ ಆ ಟೆಸ್ಟ್ ಚಾರ್ಜನ್ನ ತರಬೇಕು ಅಂದರೆ ಟೋಟಲ್ ಎಷ್ಟು ವರ್ಕ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಅದಕ್ಕೋಸ್ಕರ ನಾನು ಈ ಈಕ್ವೇಷನನ್ನು ಇಂಟಿಗ್ರೇಟ್ ಮಾಡಿಬಿಡ್ತೀನಿ, ಟೋಟಲ್ ವರ್ಕ್ ಡನ್ ನನಗೆ ಸಿಗುತ್ತೆ. ಇಂಟಿಗ್ರೇಷನ್ ಅಂತಂದರೆ ಮೀನಿಂಗೇ ಅದು ಅಲ್ವಾ, ಇಟ್ ಈಸ್ ಅನ್ ಆಲ್ಟರ್ನೇಟ್ ಮೆಥಡ್ ಆಫ್ ಅಡಿಷನ್. ಓಕೆ, ಸೊ ಸ್ಮಾಲ್ ವರ್ಕ್ ಡನ್ ವಿ ನೋ, ಸೊ ಟು ಕ್ಯಾಲ್ಕುಲೇಟ್ ಟೋಟಲ್ ವರ್ಕ್ ಡನ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಈ ಈಕ್ವೇಷನ್ನ. ಸೊ ನಾವು ಲೆಟ್ ಅಸ್ ಡೂ ದ್ಯಾಟ್. ಇಂಟಿಗ್ರೇಷನ್ ಆಫ್ ಸ್ಮಾಲ್ ವರ್ಕ್ ಡನ್ ವಿಲ್ ಗಿವ್ ಅಸ್ ಟೋಟಲ್ ವರ್ಕ್ ಡನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ in this derivation. So now W is equal to integration of small work done ಅಂತಂದರೆ ನನಗೆ ಸ್ಮಾಲ್ ವರ್ಕ್ ಡನ್ ಆಲ್ರೆಡಿ ಗೊತ್ತಿದೆ, ಇಂಟಿಗ್ರೇಷನ್ ಸಿಂಪಲ್ ಹಂಗೆ ಹಾಕ್ಕೊಂಡೆ ಸ್ಮಾಲ್ ವರ್ಕ್ ಡನ್ ಈ ಥರ ಬರ್ಕೋತೀನಿ, -F into dx ಈ ಥರ ಬರ್ಕೋಬೋದು. ವೆರ್ F is electrostatic force of repulsion and dx is the small displacement and ನೆಗೆಟಿವ್ ಸೈನ್ ಯಾಕೆ ಬಂದಿದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎನಿವೆ, ಈಗ ನಾನು ಇಂಟಿಗ್ರೇಟ್ ಮಾಡುವಾಗ ಎಲ್ಲಿಂದ ಎಲ್ಲಿವರೆಗೂ ಇಂಟಿಗ್ರೇಟ್ ಮಾಡಬೇಕು ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಈ ಟೆಸ್ಟ್ ಚಾರ್ಜು ಇನ್ಫಿನಿಟಿನಲ್ಲಿದೆ, ಅದನ್ನು ಆರಷ್ಟು ಡಿಸ್ಟೆನ್ಸಿಗೆ ತರಿಸ್ತಾ ಇದ್ದೀನಿ. ಇನ್ಫಿನಿಟಿ ಅಂತಂದರೆ ಈ ಕ್ಯೂ ಇಂದ ಸೋರ್ಸ್ ಚಾರ್ಜಿಂದ ಟೆಸ್ಟ್ ಚಾರ್ಜು ಇನ್ಫಿನೈಟ್ ಡಿಸ್ಟೆನ್ಸಲ್ಲಿದೆ, ಅಲ್ಲಿಂದ ಆರ್ವರೆಗೆ ಬರುವಷ್ಟರೊಳಗಡೆನೂ ಇಂಟಿಗ್ರೇಟ್ ಮಾಡಬೇಕು ನಾವು. ಸೊ ದೇರ್ ಫೋರ್ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಎಷ್ಟು ಬರುತ್ತೆ ಅಂದರೆ ಫ್ರಮ್ ಇನ್ಫಿನಿಟಿ ಟು ದ ಡಿಸ್ಟೆನ್ಸ್ ಆರ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಫ್ರಮ್ ಕೂಲಮ್ಸ್ ಲಾ ಪ್ರಕಾರ, ಓಕೆ, ನಮಗೆ ಕೂಲಮ್ಸ್ ಲಾ ಗೊತ್ತಿರೋದ್ರಿಂದ ಫಸ್ಟ್ ಚಾಪ್ಟ್ರಲ್ಲಿ ಐ ವಿಲ್ ರೈಟ್ ದ ಈಕ್ವೇಷನ್ ಆಫ್ ದ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಅಂತ ಹೇಳಿದೆ ಅಲ್ವಾ, ಎಷ್ಟಿರುತ್ತೆ ಅಂತ ಬರೀತೀನಿ ಈಗ. ಸೊ ಫ್ರಮ್ ಕೂಲಮ್ಸ್ ಲಾ ವಿ ನೋ ದ್ಯಾಟ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಕ್ಯಾನ್ ಬಿ ರಿಟನ್ ಆಸ್ 1/4πε0. ಪ್ರಾಡಕ್ಟ್ ಆಫ್ ಚಾರ್ಜಸ್ ಬರೀಬೇಕು. ಇಲ್ಲಿ ಎರಡು ಚಾರ್ಜಸ್ ಯಾವುದು ಅಂದರೆ ಒಂದು ಸೋರ್ಸ್ ಚಾರ್ಜ್, ಇನ್ನೊಂದು ಟೆಸ್ಟ್ ಚಾರ್ಜನ್ನು Q0 ಅಂತ ತಗೊಂಡೆ, ಆ್ಯಂಡ್ ದಟ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಸ್ಕ್ವೇರ್. ಇಲ್ಲಿ ಈ ಪಾರ್ಟಿಕಲ್ ಈ ಸೋರ್ಸ್ ಚಾರ್ಜಿಂದ ಟೆಸ್ಟ್ ಚಾರ್ಜು ಬಹಳ ದೂರದಲ್ಲಿದೆ ಅಂತ ಹೇಳಿದೆ, ಆ್ಯಂಡ್ ಆಲ್ಸೋ ಪಾರ್ಟಿಕಲ್ ಇದು ಮೂವ್ ಆಗುವಾಗ ಆ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ಸುಮ್ಮನೆ ಡಿಸ್ಟೆನ್ಸನ್ನು ಒಂದು ಜನರಲೈಸ್ಡ್ ಆಗಿ ತೊಗೊಬಿಡ್ತೀನಿ, ಅದನ್ನು x² ಅಂತ ಇಟ್ಕೊಳ್ಳುವ. ವೇರ್ x ಈಸ್ ದ ಡಿಸ್ಟೆನ್ಸ್ ಫ್ರಮ್ ಸೋರ್ಸ್ ಚಾರ್ಜ್ ಟು ಟೆಸ್ಟ್ ಚಾರ್ಜ್. ಬಟ್ ಈ ಡಿಸ್ಟೆನ್ಸ್ ಅನ್ನುವಂಥದ್ದು ವೇರಿಯೇಬಲ್, ಬಿಕಾಸ್ ಟೆಸ್ಟ್ ಚಾರ್ಜು ಮೂವ್ ಆಗ್ತಾ ಇದೆ, ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಅ ವೇರಿಯೇಬಲ್ ಅಂತ ಕರಿಬೇಕು. ಈ ಫೋರ್ಸನ್ನು ನಾನಿಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ, ಆಗ ವರ್ಕ್ ಡನ್ ಏನಾಗುತ್ತೆ ನೋಡ್ಕೋಣ. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಈ ನೆಗೆಟಿವ್ ಸೈನ್ ಹೊರಗಡೆ ಹಾಕೋಣ. ಓಕೆ, ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್, ಈ ಫೋರ್ಸ್ ಪ್ಲೇಸಲ್ಲಿ ಇದಿಷ್ಟನ್ನು ಬರ್ಕೋತೀನಿ ನಾನು. ಸೊ 1/4πε0 Q0 ಡಿವೈಡೆಡ್ ಬೈ x². ಸೊ ಫೋರ್ಸ್ ಆಯಿತು, ದೆರ್ ಇಸ್ ಅ ಡಿ ಎಕ್ಸನ್ನು ಹಾಗೆ ಬರ್ಕೋಣ. ಈಗ ಇಂಟಿಗ್ರೇಷನ್ ಮಾಡ್ತಾ ಹೋಗಬೇಕಷ್ಟೇ, ಬೇರೇನಿಲ್ಲ. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು, ದಟ್ ಈಸ್ ಅ ನೆಗೆಟಿವ್ ಸೈನ್, ಕೀಪ್ ದಟ್ ನೆಗೆಟಿವ್ ಸೈನ್ ಆ್ಯಸ್ ಇಟ್ ಈಸ್. ಇಲ್ಲಿ ಕಾನ್ಸ್ಟೆಂಟ್ಸ್ನೆಲ್ಲ ಹೊರಗಡೆ ತೆಗೆದುಕೊಂಡ್ಬಿಡ್ತೀನಿ ನಾನು. ಸೊ Q0 ಡಿವೈಡೆಡ್ ಬೈ ದಿಸ್ 4πε0 ಕೂಡ ಹಾಗೆ ತಗೋತೀನಿ. ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ 1/x² dx ಅಂತ ಬಂತು. ಇದನ್ನು ಜಸ್ಟ್ ಇಂಟಿಗ್ರೇಟ್ ಮಾಡಬೇಕು ಅಷ್ಟೇ. ಇಲ್ಲಿ ನೋಡ್ಕೊಳ್ಳಿ, 1/x² ನಾನು ಈ x² ಮೇಲ್ಗಡೆ ತೊಗೊಂಡ್ರೆ, ನ್ಯೂಮರೇಟರ್ಗೆ ತೊಗೊಂಡ್ರೆ ಈ ಥರನೂ ಬರ್ಕೋಬೋದು. ದಿಸ್ 1/x² ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 1/x⁻². Now it is very easy to integrate. So work done is equal to -Q0 divided by 4πε0. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಅದನ್ನು ಈಗಲೇ ಬರೆದು ಬಿಡ್ತೀನಿ ನಾನು. x⁻² +1 ಇಂಟಿಗ್ರೇಟ್ ಮಾಡಿದ್ರೆ ಪವರ್ನ ರೈಸ್ ಮಾಡಬೇಕು ಅಂತ ಗೊತ್ತಿದೆ. ಈಗ ನಾನು -2 ಇದೆ, ಪವರ್ನ +1 ಮಾಡಿಕೊಂಡ್ರೆ -2 +1 ಇಟ್ ಈಸ್ ಗೋಯಿಂಗ್ ಟು ಬಿ -1 ಡಿವೈಡೆಡ್ ಬೈ -1. ಬಟ್ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ನ ಅಪ್ಲೈ ಮಾಡಬೇಕು. ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಇನ್ಫಿನಿಟಿ ಟು ಆರ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಈಕ್ವೇಷನ್ ಫಾರ್ ವರ್ಕ್ ಡನ್. ಈಗ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕು ನಾನು. ಈ ಮೈನಸ್ ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಈ -1ನ ಹೊರಗಡೆ ತೆಗಿಬೋದು ನಾನು. ಸೊ ಮೈನಸ್ ಇಂಟು ದಿಸ್ ಮೈನಸ್ ಈಸ್ ಗೋಯಿಂಗ್ ಟು ಬಿ ಪ್ಲಸ್. ಸೊ Q0 ಡಿವೈಡೆಡ್ ಬೈ 4πε0. ಓಕೆ, ಸೊ ಈಗ x⁻−1 ಅಂತ ಇದೆ, ಅದನ್ನು ನಾನು 1/x ಅಂತ ಬರ್ಕೋಬೋದು. ಈ ಲಿಮಿಟ್ಸನ್ನು ಇನ್ನೂ ಅಪ್ಲೈ ಮಾಡಿಲ್ಲ, ಅದನ್ನು ಹಾಗೆ ಬರ್ಕೋತೀನಿ. ಲಿಮಿಟ್ಸ್ ಆರ್ ಫ್ರಮ್ ಇನ್ಫಿನಿಟಿ ಟು ದ ಡಿಸ್ಟೆನ್ಸ್ ಆರ್. ನಾವು ಅಪ್ಲೈ ದ ಲಿಮಿಟ್ಸ್ ಆ್ಯಂಡ್ ಕಂಪ್ಲೀಟ್ ದ ಇಂಟಿಗ್ರೇಷನ್. ಓಕೆ, ಸೊ ಏನಾಗುತ್ತೆ, ವರ್ಕ್ ಡನ್ ಇಸ್ ಈಕ್ವಲ್ ಟು, ಸೊ Q0 ಡಿವೈಡೆಡ್ ಬೈ 4πε0. ಈಗ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಅಪ್ಪರ್ ಲಿಮಿಟ್ ಈಸ್ 1/r
minus 1 divided by lower limit is infinity. So ಇಲ್ಲಿ ಇನ್ಫಿನಿಟಿನೇ ತಗೋತೀವಿ. Okay, so you know that 1 by infinity is 0. Therefore work done is equal to q naught divided by 4 pi epsilon naught multiplied by this 1 by r. 1 by r ನಾನು ಇಲ್ಲೇ ಬರ್ಕೊಂಡ್ಬಿಡ್ತೇನೆ, ಈ ಥರ ಬರಿಬೋದು. See, we got total work done in bringing this test charge from infinity to this position. Okay, how much is the total work done? It is provided by this equation. And believe me, this work done is also called as potential energy of system of two charged particles. ನೋಡಿ, ಇದರದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಭಾಳ ಸಿಂಪಲ್ ಆಗಿದೆ. ಈಗ ಕ್ಯೂ ನಾಟನ್ನು ಇಲ್ಲಿವರೆಗೂ ನಾವು ತಂದಿರೋದ್ರಿಂದ ಇಲ್ಲೇ ಇಮ್ಯಾಜಿನ್ ಮಾಡ್ಕೊಬಿಡಿ ಟೆಸ್ಟ್ ಚಾರ್ಜ್ ಇಲ್ಲಿದೆ ಅಂತ. ಈ ಎರಡೂ ಚಾರ್ಜ್ಗಳ ಮಧ್ಯೆ ನೋಡಿ, ಈ ಎರಡೂ ಚಾರ್ಜ್ಗಳನ್ನು ಆರಷ್ಟು ಡಿಸ್ಟೆನ್ಸಲ್ಲಿ ಇಟ್ಟರೆ, ನೋಡಿ ಆರಷ್ಟು ಡಿಸ್ಟೆನ್ಸಲ್ಲಿದೆ, ಆಗ ಈ ಸಿಸ್ಟಮ್ಗೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿನೇ ಇದು. ಹೇಗೆ ಇದು ವರ್ಕ್ ಡನ್ನ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆಯೋಕ್ಕಾಗುತ್ತೆ? ಇಟ್ ಈಸ್ ಬಿಕಾಸ್ ಆಫ್ ದಿ ಸೇಮ್ ರೀಸನ್ ದಟ್ ವಿ ಆರ್ ಡಿಸೈಡಿಂಗ್ ಆರ್ ವಿ ಆರ್ ಟಾಕಿಂಗ್ ಅಬೌಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಈಗ ಅರ್ತ್ ಸರ್ಫೇಸಿಂದ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಸರ್ಟೆನ್ ಹೈಟ್ಗೆ ತೊಗೊಂಡೋದ್ರೆ ಹೈಟಲ್ಲಿ ಆಬ್ಜೆಕ್ಟ್ಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರ್ತಾಯಿತ್ತು. ಯಾಕೆ? ಬಿಕಾಸ್ ವರ್ಕ್ ಈಸ್ ಡನ್ ಇನ್ ರೈಸಿಂಗ್ ದ ಆಬ್ಜೆಕ್ಟ್ ಎಬವ್ ದಿ ಅರ್ತ್ ಲೆವೆಲ್, ಇಸ್ ಇಟ್ ನಾಟ್? ಅರ್ತಿಂದ ಒಂದಷ್ಟು ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದರೆ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಗ್ರಾವಿಟೇಷನ್. ದ್ಯಾಟ್ ವರ್ಕ್ ಡನ್ ಅಗೇನ್ಸ್ಟ್ ದ ಗ್ರಾವಿಟೇಷನ್ ವಾಸ್ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೂ ಕೂಡ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಸಿವ್ ಫೋರ್ಸ್ಗೆ ಅಪೋಸಿಟ್ ಆಗಿ ಆಬ್ಜೆಕ್ಟ್ ನಿಂಗೆ ತೊಗೊಂಡು ಹೋಗಬೇಕು ಅಂತಂದರೆ ದೇರ್ ಮಸ್ಟ್ ಬಿ ವರ್ಕ್ ಡನ್ ಅಗೇನ್ಸ್ಟ್ ದಿಸ್ repulsive electrostatic force that will be stored as electrostatic potential energy. Therefore you can call this work done as electrostatic potential energy. Okay, now ಹಾಗಾದರೆ ಪೊಟೆನ್ಷಿಯಲ್ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಇಸ್ ಡಿಫ್ರೆಂಟ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್. ವಾಟ್ ಈಸ್ ದ್ಯಾಟ್? ಅದನ್ನು ಇವಾಗ ಡಿಫೈನ್ ಮಾಡಿಬಿಡ್ತೀನಿ. ಸೊ ದಟ್ ಡೆಫಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇಫ್ ಸಪೋಸ್ ಲೆಟ್ ಮಿ ಡಿಫೈನ್ ಪೊಟೆನ್ಷಿಯಲ್ ನೌ. Potential is represented with the letter V. V ಅನ್ನೋ ಲೆಟ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಆರ್ ಡಿಫೈನಿಂಗ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಡಿಫೈನ್ ಮಾಡ್ತಾ ಇದ್ದೀನಿ ಈ ಚಾರ್ಜ್ದು. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಇದೊಂದು ಸೋರ್ಸ್ ಚಾರ್ಜು. ಈ ಸೋರ್ಸ್ ಚಾರ್ಜು ಅದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ಆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದೊಂದು ಪಾಯಿಂಟ್ ಅಷ್ಟೇ. ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಅದನ್ನು ಡಿಫೈನ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. See, potential is defined as that work done per the charge which is bringing to that point. Okay, so and this charge is bringing from infinity. That is very important. This is what the definition of potential. ಈಗ ನಾನೇನು ಮಾಡ್ತೀನಿ ಡೆಫಿನೇಷನ್ಗೋಸ್ಕರ, ಈ ಕ್ಯೂ ನಾಟ್ ಅಂತ ಇದೆಯಲ್ಲ, ಅಂದರೆ ದ ಚಾರ್ಜ್ ವಿ ಆರ್ ಬ್ರಿಂಗಿಂಗ್ ಫ್ರಮ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್. ಓಕೆ, ಆ ಚಾರ್ಜನ್ನು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತೊಗೊಬಿಡ್ತೀನಿ. ಅಂದರೆ ಇದನ್ನು +1 ಕೂಲಮ್ ಅಂತ ಇಟ್ಕೊಂಬೋಣ. ಆವಾಗ ಈಕ್ವೇಷನ್ ಏನಾಗುತ್ತೆ? ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು, ಓಕೆ, ದಟ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಜಸ್ಟ್ ವರ್ಕ್ ಡನ್ ಅಂತ ಆಗುತ್ತೆ. ಸೊ ನಾವು ಈಗ ಡೆಫಿನೇಷನ್ ಸಿಕ್ಕೋಯ್ತು ನನಗೆ. ಇದೇನಾದರೂ 1 ಆದರೆ +1 ಕೂಲಮ್ ಆದರೆ ಇದಾಯಿತು. ನಾವು ವಾಟ್ ಈಸ್ ದ ಡೆಫಿನೇಷನ್? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಎ ಗಿವನ್ ಪಾಯಿಂಟ್, okay, is equal to work done in bringing a unit positive charge from infinity to the given point. Okay, that is what the definition of electrostatic potential. This is very important. And in this chapter next ಈ ಪೊಟೆನ್ಷಿಯಲ್ ಮೇಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ ನಾವು. ಇದರ SI ಯೂನಿಟ್ ಯಾವುದು ಅಂತಂದರೆ ಪೊಟೆನ್ಷಿಯಲ್ಗೆ ವೋಲ್ಟ್ಸ್ ಅಂತ ಕರೀಬೇಕು. ಓಕೆ, ಅಥವಾ ಇಲ್ಲೊಂದು ಈಕ್ವೇಷನ್ ಕಾಣಿಸ್ತಾ ಇದೆ ನಿಮಗೆ. ದಿಸ್ ಇಸ್ ವರ್ಕ್ ಡನ್ ಬೈ ಚಾರ್ಜ್ ಅಂತ ಹೇಳಿದೆ. ವರ್ಕ್ ಡನ್ ಯೂನಿಟ್ ಯಾವುದು? ಜೌಲ್ಸ್. ಡಿವೈಡೆಡ್ ಬೈ ಚಾರ್ಜ್ ಯೂನಿಟ್ ಯಾವುದು? ಕೂಲಮ್. ಈ ಜೌಲ್ ಪರ್ ಕೂಲಮ್ನೇ ನಾವು ಸಿಂಪಲ್ಲಾಗಿ ವೋಲ್ಟ್ಸ್ ಅಂತ ಕರಿತೀವಿ ಅಥವಾ ವೋಲ್ಟ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ವಿತ್ ದ ಲೆಟರ್ V ಇಟ್ ಸೆಲ್ಫ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್.